ಬಿಜೆಪಿಯ 28 ಲೋಕಸಭಾ ಕ್ಷೇತ್ರ ಟಿಕೆಟ್ ಸಂಬಂಧಪಟ್ಟಂತೆ ನಿನ್ನೆ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದಷ್ಟು ರಾಜ್ಯದಲ್ಲಿ ಒಂದಷ್ಟು ಹಾಲಿ ಸಂಸದರಿಗೆ ಕೋಕ್ ಕೊಡುವ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿರುವಂಥದ್ದು. ಈ ಬಗ್ಗೆ ಬೆಂಗಳೂರು ಉತ್ತರವನ್ನು ಕೂಡ ಸಂಬಂಧಪಟ್ಟಂತೆ ಊಹಾಪೋಹ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸದಾನಂದ ಗೌಡರು ನಮ್ಮ ಜೊತೆ, ಹಾಲಿ ಸಂಸದರು ನಮ್ಮ ಜೊತೆ ಇದ್ದಾರೆ. ಸರ್, ಟಿಕೆಟ್ ಸಂಬಂಧಪಟ್ಟಂತೆ ಮೀಟಿಂಗ್ ಆಗಿರೋದು, ಏನಾದರೂ ಕೂಡ ಮೆಸೇಜ್ ಏನಾದರೂ ಬಂದಿದೆ ಸದಾನಂದ ಗೌಡರಿಗೆ? ಇಲ್ಲ ಸರ್, ನನಗೆ ಯಾವುದೇ ರೀತಿಯ ಮೆಸೇಜ್ಗಳು ಬಂದಿಲ್ಲ. ನಾನು ಯಾವುದೇ ಮೆಸೇಜ್ ತಿಳ್ಕೊಳ್ಳೋಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂತ ಹೇಳಿದರೆ ನಾನು ಆ ಒಂದು ಭಾಗದಲ್ಲಿ ನಡೆಯುವಂಥ ವಿದ್ಯಮಾನಗಳು ಅದು ಕಾನ್ಫಿಡೆನ್ಷಿಯಲ್ ಆದ ಕಾರಣ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡೋದು ಸೂಕ್ತ ಅಲ್ಲ ಅಂಥೇಳಿ ನಾನು ಯಾವುದೇ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ. ಫೈನಲ್ ಲಿಸ್ಟ್ ಬರುವವರೆಗೂ ಚೇಂಜ್ ಆಗ್ಬೋದು, ಫೈನಲ್ ಲಿಸ್ಟ್ ಬರುವವರೆಗೂ ಬದಲಾವಣೆಗಳಾಗ್ಬೋದು. ಆದ ಕಾರಣ ಆ ಲಿಸ್ಟ್ ಬಂದಾಗ ನೋಡಿದ್ದೆ ಅಥೆಂಟಿಕೇಟೆಡ್ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ತಮಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? ಯಾಕಂದರೆ ಒಂದಷ್ಟು ಗೊಂದಲ ಇರುವಂಥದ್ದು, ಟಿಕೆಟ್ ಒಂದಷ್ಟು ಮಿಸ್ ಹೆಸರಲ್ಲಿ ನಿಮ್ಮದು ಕೂಡ ಬರ್ತಾ ಇರುವಂಥದ್ದು, ಅದಕ್ಕೆ ಪೂರಕವಾಗಿ ಬೆಳವಣಿಗೆ ನೀಡ್ತಾ ಇರೋದು ಏನನ್ಸುತ್ತೆ? ನೀವು ಹೇಳಿದ ಸರಿ ಇದೆ. ಒಂದಷ್ಟು ರೀತಿಯಲ್ಲಿ ಯಾಕೋ ಏನೋ ಗೊತ್ತಿಲ್ಲ, ನಾನು ಪ್ರಾರಂಭದಲ್ಲಿ ಚುನಾವಣಾ ರಾಜಕೀಯದಿಂದ ದೂರ ಉಳಿತೇನೆ ಅಂತ ಹೇಳಿರುವಂಥದ್ದು. ಆದರೆ ರಾಜ್ಯದ ಇವತ್ತಿನ ದೃಷ್ಟಿಕೋನದಲ್ಲಿ ಕರ್ನಾಟಕ ರಾಜ್ಯದ ಚುನಾವಣೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಹಿನ್ನಡೆಯ ಪರಿಣಾಮ, ಈ ಚುನಾವಣೆಯನ್ನು ಜಾಗೃತೆಯಿಂದ ಮಾಡಬೇಕು ಅಂತ ಹೇಳುವಂಥದ್ದು, ನೂತನ ಅಧ್ಯಕ್ಷರು ಆಯ್ಕೆ ಆದ ನಂತರ ಮಾಡ್ತಾ ಇರುವಂಥ ವಿದ್ಯಮಾನಗಳು, ಇದಕ್ಕಾಗಿ ನನ್ನನ್ನು ಮತ್ತೆ ನೀವು ಚುನಾವಣೆಗೆ ನಿಲ್ಲದಿದ್ದರೆ ಬ್ಯಾಂಗ್ಳೂರು ಸೆಂಟ್ರಲ್ಗೆ ಒಂದು ರೀತಿಯಲ್ಲಿ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಮ ಮಂತ್ರಿ ಸ್ಥಾನದ ಬದಲಾವಣೆ ನಂತರ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳುವಂಥ ಮಾಹಿತಿ ಇದೆ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಹೇಳಿದ ಕಾರಣ ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ ಅಂತ ಹೇಳಿ ಒಪ್ಪಿಕೊಂಡು ನಾನು ಮತ್ತೆ ತಯಾರಿದ್ದೇನೆ ಅಂತ ಹೇಳುವಂಥದ್ದನ್ನು ಹೇಳಿ ಅಖಾಡಕ್ಕೆ ಇಳಿದೀನಿ. ಆದರೆ 2-3 ದಿನದಿಂದ ಏನು ಉತ್ತರ, ಮತ್ತೊಂದು ನಿನ್ನೆ ಕೂಡ ಉತ್ತರದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಮಾಧ್ಯಮಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಯಾಕೋ ಒಂದು ನೋವಾಗಿದೆ. ಒಂದು ಬೆಂಗಳೂರು ಉತ್ತರಕ್ಕೆ ಸದಾನಂದ ಗೌಡ ಬದಲು ಶೋಭಾ ಕರಂದ್ಲಾಜೆ ಹೆಸರು ತರ್ತಾರೆ ಅವ್ರ ಕ್ಯಾಂಡಿಡೇಟು ಅನ್ನುವಂಥದ್ದು ಚರ್ಚೆ ಆರಂಭ ಆಗಿರುವಂಥದ್ದು ದೆಹಲಿ ಮೂಲಗಳಿಂದ ಬರ್ತಾ ಇರುವಂಥದ್ದು. ಕ್ಯಾಂಡಿಡೇಟು ಬದಲಾವಣೆ ಆದರೆ ಅಥವಾ ಸದಾನಂದ ಗೌಡ ಕೊಡಲಿಲ್ಲ ಅಂತ ಪಕ್ಷ ಏನಾದರೂ ಕೂಡ ಸೂಚನೆ ಕೊಟ್ಟರೆ ಏನು ಸದಾನಂದ ಗೌಡ ನೆಕ್ಸ್ಟ್ ಅಂತ? ಸರ್, ಈಗ ನಾನು ನಿಲ್ಲುವುದಿಲ್ಲ ಅಂತ ಹೇಳುವಂಥದ್ದು ತಂದು ನೀವೇ ಮುಂದುವರಿಬೇಕು ಅಂತ ಹೇಳಿರುವಂಥದ್ದು ನನ್ನ ಪಕ್ಷದ ವರಿಷ್ಠರು, ನಾನಲ್ಲ. ರಾಜ್ಯದ ಹಿತಾಸಕ್ತಿಯಿಂದ ಆಗಲೇಬೇಕು ಅಂತ ಹೇಳುವಂಥದ್ದನ್ನು ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಉಪಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳೆಲ್ಲ ಹೇಳಿದ ಕಾರಣ ನಾನು ಎಲ್ಲವನ್ನು ನಂಬಿ ಮಾಡಿದ್ದೀನಿ. ಅದನ್ನು ಅವರು ಅಲ್ಲಿ ಪ್ರತಿಪಾದನೆ ಮಾಡಿರ್ಬೋದು. ಆದ ಕಾರಣ ಸದಾನಂದರ ಅವಶ್ಯಕತೆ ಇದೆ ಅಂತ ಅವರು ಪ್ರತಿಪಾದನೆ ಮಾಡಿದರೆ ಅದನ್ನು ಚೇಂಜ್ ಮಾಡಲಿಕ್ಕಿಲ್ಲ ಕೇಂದ್ರದವರು ಅಂತ ಹೇಳುವಂಥ ಒಂದು ಭಾವನೆ ನನ್ನಲ್ಲಿದೆ. ಈಗ 35-36 ವರ್ಷ ಪಕ್ಷದಲ್ಲಿ ನಿಷ್ಠಾವಂತ ಸೇವೆ ಮತ್ತು ಅದರಲ್ಲಿ ನಾನಾ ಹುದ್ದೆಗಳನ್ನು ಕೂಡ ಪಕ್ಷ ಕೊಟ್ಟಿರುವಂಥದ್ದು. ಇಷ್ಟು ಹಿರಿಯರಾಗಿ ರಾಜ್ಯದ ಹಿತದೃಷ್ಟಿಯಿಂದ ಅಥವಾ ಪಕ್ಷದ ಹಿತದೃಷ್ಟಿಯಿಂದ ನೀವು ಏನು ಸಲಹೆ ಕೊಡ್ತೀರಾ ಅಥವಾ ಏನು ತೀರ್ಮಾನ ಮಾಡಬೇಕು ಅಂತ ಹೇಳ್ತೀರಾ ಕ್ಯಾಂಡಿಡೇಟ್ ಸೆಲೆಕ್ಷನಲ್ಲಿ? ಸರ್, ನಾನು ನಮ್ಮ ರಾಷ್ಟ್ರೀಯ ನಾಯಕರುಗಳಿಗೆ ಹಿಂದೆ ಒಂದು ಬಾರಿ ಹೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪ ಸೋಲಾದ ಮೇಲೆ ಅವರು ನಮ್ಮನ್ನು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಸಂದರ್ಭದಲ್ಲಿ ನಾನು 1-2 ಬಾರಿ ಖಾರವಾಗಿ ಮಾಧ್ಯಮದಲ್ಲಿ ಮಾತಾಡಿದ್ದನ್ನು ನೀವು ಕಂಡಿದ್ದೀರಿ. ನನ್ನ ಪಕ್ಷದ ಹಿತಾಸಕ್ತಿಗೋಸ್ಕರ ಇವತ್ತು ಕೂಡ ನಾನು ಕೇಂದ್ರದವರಲ್ಲಿ ಹೇಳೋದು, ಇದನ್ನು ಯಾವುದೇ ಡಿಲೇ ಮಾಡುವಂಥದ್ದಲ್ಲ, ತಕ್ಷಣ ಪರಿಹಾರ ಮಾಡಬೇಕು. ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೇರವಾದಂಥ ಸಂಪರ್ಕ ಮಾಡಿ ಇಡೀ ದೇಶದ ಎಲ್ಲವನ್ನು ಮಾಡಬೇಕು. ಅವರಿಗೆ ಸಮಯ ಪುರುಸೊತ್ತುಗಳು ಇರ್ತದೆ ಇಲ್ಲದ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಗೆ ಏನು ಹ್ಯಾಂಡಲ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಮಾತುಕತೆಗಳ ಮುಖಾಂತರ ಕೂಡ ಇದಕ್ಕೆ ಒಂದು ಪರಿಹಾರ ಕೊಟ್ಟರೆ ಅದು ಸೂಕ್ತ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ಒಂದು ಇದು ಅಂತೆಕಂತ ಇರ್ಬೋದು ಅಥವಾ ಗೆಸ್ ಅಂತ ಹೇಳ್ಬೋದು. ಬೆಂಗಳೂರು ಉತ್ತರ ಸಂಬಂಧಪಟ್ಟು ನಿಮಗೆ ಟಿಕೆಟ್ ಕೊಟ್ಟರೆ ಓಕೆ, ಒಂದು ವೇಳೆ ಏನಾದರೂ ಕೂಡ ಇಲ್ಲ ಅಂತಂದರೆ ನಿಮ್ಮನ್ನು ಕನ್ಸಲ್ಟೇಷನ್ ಮಾಡಿ ತೆಗೆದುಕೊಳ್ಬೇಕು ನಿರ್ಧಾರ ಅಂತ ಏನಾದರೂ ಕೂಡ ನೀವು ಒಂದು ನಿರೀಕ್ಷೆ ಮಾಡ್ತೀರಾ? ಸರ್, ನಾನು ಹೇಳುವಂಥದ್ದಿಷ್ಟೇ, ಆ್ಯಸ್ ಆಫ್ ನೌ ರಾಜ್ಯದ ವರಿಷ್ಠರೇ ಹೇಳಿದ ಕಾರಣ ರಾಜ್ಯದ ವರಿಷ್ಠರು ಹೇಳಿದ್ದನ್ನು ಅವರು ಖಂಡಿತ ತಿರಸ್ಕಾರ ಮಾಡುವುದಿಲ್ಲ. ಆದ ಕಾರಣ ನನಗೆ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಆದ ಕಾರಣ ಆ ವಿಶ್ವಾಸವನ್ನು ಇಟ್ಕೊಂಡೇ ನಾನು ಯಾವುದೇ ಮಾತಾಡಬೇಕು. ಏನಾದ್ರು ಆಗ್ಬೋದು, ಹಾಗೆ ಆಗ್ಬೋದು, ಹೀಗೆ ಆಗ್ಬೋದು, ಆಗುವವುಗಳಿಗೆ ನಾನು ಉತ್ತರ ಕೊಡುವಂಥದ್ದು ಅದು ಸೂಕ್ತ ಆಗುವುದಿಲ್ಲ ಈ ಹಂತದಲ್ಲಿ. ಸ್ಪೆಷಲಿ ಇಲೆಕ್ಷನ್ನ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಾತುಗಳು ಕೂಡ ಅದು ಬಾಹ್ಯವಾಗಿ ಒಂದಷ್ಟು ರೀತಿಯಲ್ಲಿ ನಮಗೆ ಅಡ್ವರ್ಸ್ ಪರಿಣಾಮವನ್ನು ಬೀರುವಂಥ ಹಿನ್ನೆಲೆಯಲ್ಲಿ ಈಗ ನನಗೆ ಟಿಕೆಟ್ ಸಿಗ್ತದೆ, ಈಗ ನಾನು ಏನು ಮಾತಾಡೋದಿಲ್ಲ. ಟಿಕೆಟ್ ಸಿಕ್ಕದಿದ್ದರೆ ಟಿಕೆಟ್ ಸಿಕ್ಕಲಿಲ್ಲ ಅಂತ ಆದ ಮೇಲೆ ಏನು ಅಂತ ಹೇಳುವಂಥದ್ದನ್ನು ನಾನು ಆ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತೊಬ್ಬರು ನಮ್ಮಲ್ಲಿ ಮಾತುಕತೆ ಮಾಡಿದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ನೋಡಿಕೊಂಡು ಮುಂದುವರಿಸ್ತೇನೆ. ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಸದಾನಂದ ಗೌಡರು ಅದಕ್ಕೆ ಬದ್ಧವಾಗಿದ್ದಾರೆ ಅಂತ ಹೇಳ್ಬೋದಾ? ಪಕ್ಷದ ಹೈಕಮಾಂಡು ರಾಜ್ಯದ ವಿಚಾರಗಳಿಗೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಮಣೆ ಹಾಕ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ. ಮಣೆ ಹಾಕುವುದಿಲ್ಲ ಅಂತ ಹೇಳಿದರೆ
ಮಾತುಕತೆಗಳ ನಂತರ ಅದಕ್ಕೆ ಏನಾಗಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಬೇಕು ಅಂತ ಹೇಳುವಂಥ ನನ್ನ ಆಗ್ರಹ. ಇದು ಸದಾನಂದ ಗೌಡರ ಹೇಳಿಕೆ. ಅವರು ಈಗಲೂ ಕೂಡ ಪಕ್ಷದ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನಂತರ ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಆಗ ಮುಂದೆ ಏನು ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ನನ್ನ ಸಂಬಂಧಪಟ್ಟ ನಂತರ ಹೇಳ್ತೀನಿ ಅಂತ ಹೇಳಿರುವ ಮೂಲಕ ಒಂದಷ್ಟು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ಬೆಂಗಳೂರು.